ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ ಪುನೀತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದೊಂದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದರೆ ಯೂಶ್ವಲಿ ಎಲ್ಲರೂ ಮನೇಲೂ ಮೋಸ್ಟ್ ಆಫ್ ದೆನ್ ನಾನ್ ವೆಜ್ ಇದ್ದೇ ಇರುತ್ತೆ, ಈ ನಾನ್ ವೆಜ್ ತಿನ್ನೋರ ಮನೇಲಿ. ಸೊ ನಮ್ಮ ಮನೇಲೂ ಕೂಡ ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ತಂಗಿ ಕೂಡ ಬಂದಿದ್ರಲ್ವ, ನೀವು ಹಿಂದಿನ ವ್ಲಾಗಲ್ಲಿ ನೋಡಿರ್ತೀರ. ಸೊ ಅವರಿಗೆ ಸಾಟರ್ಡೆ ವೆಜ್ ಮಾಡಿದ್ವಿ, ಯಾಕೆಂದರೆ ನಾವು ಸಾಟರ್ಡೆ ಬಂದು ನಮ್ಮ ಮನೆ ದೇವ್ರ ವ್ಯವಹಾರ ಅಂದ್ಬಿಟ್ಟು ನಾವು ಅವತ್ತು ನಾನ್ ವೆಜ್ ಏನೂ ತಿನ್ನಲ್ಲ. ಸೊ ಕಂಪ್ಲೀಟ್ಲಿ ವೆಜ್ಜು. ಸಂಡೇ ಆಗಿರೋದ್ರಿಂದ ಇವತ್ತು ಕಂಪ್ಲೀಟ್ಲಿ ಹೋಲ್ ಡೇ ನಾನ್ ವೆಜ್ ಅಂತಲೇ ಹೇಳ್ಬೋದು. ಸೊ ಸಂಡೇ ಲೇಟಾಗಿ ಕೂಡ ಎದ್ದೆ. ಸ್ವಲ್ಪ ನಾನು ಸಂಡೇ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪಾಪು ಆಲ್ಮೋಸ್ಟ್ 8:30ವರೆಗೂ ಮಲಗಿರ್ತಾಳಲ್ವ, ಸೊ ನಾನು ಅವಳ ಜೊತೆನೇ ಮಲಗಿರ್ತೀನಿ. ಬಟ್ ಇವತ್ತು ಸ್ವಲ್ಪ ಬೇಗ ಎದ್ದೆ, ಯಾಕೆಂದರೆ ಅವ್ರಿಗೂ ಎಲ್ಲ ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಬೇಕಾಗಿತ್ತು ಅಂತ. ಸೊ ನಾನು ಮನೆಯಲ್ಲೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಸ್ವಲ್ಪನೇ ಮಾಡೋದು, ಅದನ್ನ ಒಂದು ವಾರ ಬರೋಷ್ಟು ಅಷ್ಟೇ ಮಾಡ್ಕೊತೀನಿ, ಜಾಸ್ತಿ ಮಾಡೋಕ್ಕೋಗಲ್ಲ. ಇಲ್ಲಿ ನಾನು ಸಿಂಪಲಾಗಿ ಬಿರಿಯಾನಿ ಮಾಡ್ತಾಯಿದ್ದೀನಿ, ಏನು ರುಬ್ಬಿ ಆ ಥರ ಏನೂ ಇಲ್ಲ, ವೆರಿ ಸಿಂಪಲ್. ನಾನು ಜಸ್ಟ್ ಬಿರಿಯಾನಿ ಪೌಡರ್ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ ಕಬಾಬ್ಗೆ ಕಬಾಬ್ಗೆ ಇದು ಬಿರಿಯಾನಿಗೆ. ಸೊ ನಾನಿಲ್ಲಿ ಫೈನಲಾಗಿ ಬಿರಿಯಾನಿ ಇನ್ನೇನು ರೆಡಿ ಆಗ್ತಾಯಿದೆ. ನಾನೇನಿಲ್ಲ, ವೆರಿ ಸಿಂಪಲ್, ತುಂಬಾ ಸಿಂಪಲ್ಲಾಗಿ ಮಾಡಿದೆ ಅಷ್ಟೇ. ಮತ್ತು ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದು ನೆಕ್ಸ್ಟು ಕಬಾಬ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಯಾಕೆಂದರೆ ನನಗೆ ನಮ್ಮ ತಂಗಿ ಬಂದರೆ ಅವಳು ಮಾಡೋ ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಸಿಕ್ಕಾಪಟ್ಟೆ ಜ್ಯೂಸಿಯಾಗಿರುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ನಾನು ಅದಕ್ಕೆ ಇವಳು ಬಂದಾಗೆಲ್ಲ ಆಲ್ಮೋಸ್ಟ್ ಮಾಡಿಸ್ಕೊಂಡಿರ್ತೀನಿ. ಅದಾದಮೇಲೆ ಸ್ವಲ್ಪ ಅಮ್ಮ ಅಂಗಡಿಗೆ ಹಾಲು ತೊಗೊಂಡಿದ್ರು. ಸೊ ಇದು ಒಂದು 1/2 ಲೀಟರ್ ಏನೋ ಹಾಲು ಒಡೆದೋಗಿತ್ತು ಅಂದ್ಬಿಟ್ಟು ಕೊಟ್ಟಿದ್ರು. ಸೊ ನಾವು ಯಾಕೆ ವೇಸ್ಟ್ ಮಾಡಬಾರ್ದು ಅಂತ ನಮ್ಮ ಹಸ್ಬೆಂಡು ಈ ಕಡೆ ಪನ್ನೀರ್ ಮಾಡಿ ಇಡ್ತೀನಿ, ನೀನು ಆಮೇಲೆ ಮಧ್ಯಾಹ್ನ ಎಲ್ಲ ಕಟ್ ಮಾಡಿ ಇಟ್ಕೊ ಅಂದ್ಬಿಟ್ಟು ಅವರೇ ಎಲ್ಲ ತಣ್ಣೀರೆಲ್ಲ ಹಾಕಿ ಹಾಲು ಒಡೆದಿರುತ್ತಲ್ಲ ಅದನ್ನು ರೆಡಿ ಮಾಡ್ಕೊತಾಯಿದ್ರು, ಮಾಡಿಟ್ಬಿಟ್ಟು ಹೋಗಿದ್ರು. ಸೊ ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂತ. ಸಿಂಪಲ್, ಕೆಲವೊಂದು ಅಡುಗೆನೇ ಆಗಲ್ವಾ, ನಿಮ್ಗೆ ಈ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಅನುಭವ ಆಗಿದೆ. ನಾನು ಯಾವಾಗ ಅರ್ಜೆಂಟಲ್ಲಿ ತುಂಬ ಹರೆಬರೆ ಗಡಿಬಿಡಿಲಿ ಮಾಡಿರ್ತೀನಲ್ಲ ಆವಾಗಂತೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಅವರು ನಮ್ಮ ಹಸ್ಬೆಂಡ್ ಹಿಂಗೆ ಸ್ವಲ್ಪ ಫ್ಲೇವರ್ಫುಲ್ ಮಾಡೋದು ಜಾಸ್ತಿ, ಅವ್ರು ಹಂಗೆ ಮೇಲೆ ಸ್ವಲ್ಪ ತುಪ್ಪ ಎಲ್ಲ ಹಾಕಿ ಹಾಗೆ ಚೆಕ್ ಮಾಡ್ತಾಯಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ನಮ್ಮ ತಂಗಿ ಮಕ್ಕಳಿಗೆ ಅವ್ರಿಗೆ ಇಂಟರ್ನ್ಯಾಷನಲ್ ಯೋಗ ಡೇ ಇತ್ತಲ್ಲ, ಯೋಗ ಸೆಷನ್ ಇತ್ತು. ಸೊ ಅಲ್ಲಿ ಏನು ಯೋಗ ಮಾಡಿದ್ರಲ್ಲ ಅದನ್ನೆಲ್ಲ ತೋರಿಸ್ತಾ ಇದ್ರು ನನಗೆ, ಈ ಥರ ಮಾಡಿದ್ವಿ ಅಂತ. ಸೊ ಅದನ್ನು ನನ್ನ ಮಗಳ ಮೇಲೂ ಪ್ರಯೋಗ ಮಾಡ್ತಾ ಇದ್ದಾರೆ ನೋಡಿ. ಸೊ ಡೆಫಿನೆಟ್ಲಿ ನಾನು ಒಂದ್ಸಲ ನೆಕ್ಸ್ಟ್ ಟೈಮು ರೆಸಿಪಿ ಏನಿರ್ತಿಲ್ಲ ಅದನ್ನು ಶೇರ್ ಮಾಡ್ತೀನಿ. ಆಯ್ತೇನಜ್ಜಿ ಬಿರಿಯಾನಿ ಚೆನ್ನಾಯ್ತಾ? ಕಬಾಬು ತಗೋ ಚೆನ್ನಾಗಿ ತಗೋ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ನಾನು ಪನ್ನೀರ್ ಇನ್ನೇನು 12 o'clock ಹಂಗೆ ನೀರೆಲ್ಲ ಸ್ಟೇನ್ ಆಗಿತ್ತು. ಸೊ ಅದಾದಮೇಲೆ ಪನ್ನೀರನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ಸೊ ಸ್ಮಾಲ್ ಕ್ಯೂಬ್ಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಸೊ ಹೋಮ್ ಮೇಡ್ ಅಲ್ವಾ ಅಂದ್ಬಿಟ್ಟು ನಾವು ಯಾವಾಗಲೂ ಆಲ್ಮೋಸ್ಟ್ ಅಂಗಡಿಯಲ್ಲೇ ಮಿಲ್ಕಿ ಮಿಸ್ಟಿಲ್ಲ ನಂದಿನಿ ಆ ಥರ ತಂದುಬಿಡ್ತಾಯಿದ್ವಿ. ಸೊ ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಪನ್ನೀರ್ ಅಂತೂ ಸಾಫ್ಟಾಗಿ ಬಂದಿತ್ತು. ಅದ್ರದ್ದು ಏನಾದರೂ ಒಂದು ರೆಸಿಪಿ ಮಾಡಿ ನೋಡಬೇಕು, ಬಟ್ ತುಂಬ ಇಷ್ಟ ಆಯಿತು ನನಗಂತೂ. ಎಲ್ಲ ಮುಗಿಸಾದ್ಮೇಲೆ ನಮ್ಮದು ಕ್ಲೀನಿಂಗ್ ಸೆಷನ್ ನಡೀತಾ ಇದೆ. ಫುಲ್ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ, ನಾನ್ ವೆಜ್ ತಿಂದಿದ್ವಲ್ಲ. ಸೊ ಹಾಗಾಗಿ ನೋಡಿ ಬೆಳಗ್ಗೆ 7:15 ಎದ್ದಿದ್ದಾಳೆ, ಏನೂ ಕೈ ಬಿಡ್ತಾ ಇಲ್ಲ. ಟಿಫನ್ ಆಯಿತು, ಬಿರಿಯಾನಿ ಮತ್ತು ಕಬಾಬು. ನಮ್ಮ ತಂಗಿನೇ ಕಬಾಬ್ ಸಕ್ಕತ್ತಾಗಿ ಮಾಡ್ತಾಳೆ. ನೆಕ್ಸ್ಟ್ ಯಾವಾಗಾದ್ರೂ ರೆಸಿಪಿ ತೋರಿಸ್ತೀನಿ ನಾನು. ಇವತ್ತೊಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸಂಡೇ ಅಲ್ವಾ, ಸೊ ಎಲ್ಲರೂ ಬೇಗ ಲೇಟಾಗಿ ಎದ್ವಿ, ಬೇಗ ಟಿಫನ್ ಬೇರೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಏನೂ ಮಾಡೋಕ್ಕಾಗಿಲ್ಲ, ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ ಕಂಪ್ಲೀಟಾಗಿ ಕುಕ್ಕಿಂಗ್ದು. ಸೊ ನೆಕ್ಸ್ಟು ನಾನು ತೋರಿಸ್ತೀನಿ ಯಾವ ಥರ ಏನು ಮಾಡ್ತಾಳೆ ಅಂತ. ಸೊ ಇಲ್ಲಿ ನಮ್ಮ ಪುಟಾಣಿ ನೋಡಿ ಈ ಥರ ಇದು. ಅದಾದಮೇಲೆ ಇವಾಗ ಮಧ್ಯಾಹ್ನ ಅಡುಗೆಗೆ ಇವತ್ತು ಕಂಪ್ಲೀಟ್ಲಿ ಹೋಲ್ ಡೇ ನಾನ್ ವೆಜ್ ಡೇ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನಡೀತಾ ಇದೆ ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾ ಇದ್ದಾಳೆ ನಮ್ಮ ತಂಗಿ. ಮೊಟ್ಟೆ ಕೋಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ. ಸೊ ನಾನ್ ವೆಜ್ಜು ಕಂಪ್ಲೀಟ್ಲಿ ನಾನ್ ವೆಜ್ ಇದೆ ಅಂತಲೇ ಹೇಳ್ಬೋದು. ಅದಾದ ನಂತರ ನೋಡಬೇಕು ಹೇಗೆ ಹೋಗುತ್ತೆ ಏನು ಅಂತ. ನೋಡ್ತಾ ಇರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನು ಹೋಗ್ತೀಯಮ್ಮ, ಬಾಯ್ ಬಾಯ್ ಅನ್ವಿಕಾ.
ಗುಂಡು ಎದ್ಬಿಟ್ಟಮ್ಮ ಬಾ 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 ಇಲ್ಲ ಅಮ್ಮ ಎತ್ಕೊಳ್ಳುತ್ತೆ ಅನ್ವಿಕಾ ಜೇನೋ ಬಾ